ನನ್ನ ವೈಯಕ್ತಿಕ ಸ್ವಲ್ಪ ಅನುಭವ ಇಷ್ಟು ವಯಸ್ಸಲ್ಲಿ ಏನು ಹೇಳುತ್ತೆ ಅಂದರೆ, ಈ ಕುಂಡಲಿನಿ ಆ್ಯಕ್ಟಿವೇಟ್ ಅನ್ನೋದು ತುಂಬ ಡೇಂಜರಸ್ ಪ್ರೋಸೆಸ್ಸು. ಒಂದು ಜನ್ಮದಲ್ಲಿ ಆದ ಘಟನೆಯನ್ನೇ ಅರಗಿಸ್ಕೊಳ್ಳಿಕ್ಕಾಗದೆ ಒದ್ದಾಡ್ತಾ ಇರ್ತೀರಿ. ಇಮ್ಯಾಜಿನ್ ಮಾಡಿ, ಕುಂಡಲಿನಿ ಅವೇಕಾಯಿತು, ಸಾವಿರಾರು ಜನ್ಮದ ಶನಿಕಾಟ ಬಂದರೆ. ಅದಕ್ಕೆ ಸಾಧಕರ ಬದುಕಲ್ಲಿ ತುಂಬ ನೋವುಗಳಿರ್ತದೆ. ಸ್ವಾಮಿ ವಿವೇಕಾನಂದರ ಜೀವನವನ್ನು ತೆಗೆದು ನೋಡಿದ್ರೆ ಎಷ್ಟು ಮಹಾತ್ಮನಿಗೆ ಆರೋಗ್ಯ ಸಮಸ್ಯೆ 30ಕ್ಕೂ ಜಾಸ್ತಿ ಅಂತ ಹೇಳ್ತಾರೆ. ನಮಗೆ ಒಂದು ಶೀತ ನೆಗಡಿ ಕೆಮ್ಮು ಬಂದರೆ ನಾವು ಎದ್ದೇಳಲ್ಲ. ತಂತ್ರ ಕೆಟ್ಟದಲ್ಲ, ತಂತ್ರ ಈಸ್ ಎ ಟೆಕ್ನಿಕ್. ಈಗ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಅಂತಿದೆ. ಏನಲ್ಲಿ ಮಾಯಮಾಟ ಹೇಳ್ಕೊಡ್ತಾರ, ಶಾಕ್ನಿ ಡಾಕ್ನಿ ಹೇಳ್ಕೊಡ್ತಾರ. ಏನರ್ಥ ತಾಂತ್ರಿಕ? ಟೆಕ್ನಿಕಲ್ಲಿ ಅದು ಟೆಕ್ನಿಕ್ ಆ್ಯಂಡ್ ಟೆಕ್ನಾಲಜಿ ಆಲ್ವೇಸ್ ಮೇಕ್ ಲೈಫ್ ಈಸಿ. ದುರ್ಬಲನ ದೇವರು ಕಾಯೋದಿಲ್ಲ, ಮತ್ತು ಶಕ್ತಿ ಸುಮ್ಮನೆ ಸಿಗೋದಿಲ್ಲ. ದೇವ್ರನ್ನ ಪೂಜೆ ಮಾಡಿದವರೆಲ್ಲ ಒಳ್ಳೆಯವಂತಾಗಿದ್ರೆ ಭಸ್ಮಾಸುರ ಶಿವನೇ ಪೂಜೆ ಮಾಡಿದ್ದು, ರಾಮನೇ ಪೂಜೆ ಮಾಡಿದ್ದು. ಸೊ ಶಕ್ತಿ ಅನ್ನೋದು ತಪಸ್ಸಿಂದ ಬರುವಂಥದ್ದು. ಈಗ ನಾನು 50 ವರ್ಷ ತಪಸ್ಸು ಮಾಡಿರ್ಬೋದು ಲೈಫ್ ಲಾಂಗು, ಒಬ್ಬ ರಾಕ್ಷಸ 300 ವರ್ಷ ಮಾಡಿದ್ದಾನೆ. ಸೊ ಹೂ ಈಸ್ ಮೋರ್ ಪವರ್ಫುಲ್. ನೀವೊಬ್ಬರಿಗೆ ₹1 ಸಹಾಯ ಮಾಡಿಬಿಡಿ, ನೀವು ಕೆಟ್ಟವರಾಗಲ್ಲ. 10 ದಿನ ಕೊಡಿ, 1 ದಿನ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ, ಇಮಿಡಿಯೇಟ್ ಕೆಟ್ಟವರಾಗ್ಬಿಡ್ತೀರಿ. ಇವತ್ತಿನ ಯುವ ಪೀಳಿಗೆ ಜನ್ಸಿ ತುಂಬ ಪ್ರಶ್ನೆ ಮಾಡೋ ಒಂದಿದು, ದೇವ್ರಂದ್ರೆ ಯಾರು, ಇವ್ರನ್ನ ಹೆಂಗೆ ನಂಬಬೇಕು, ಇವರು ನಮ್ಮ ಥರ ಎಲ್ಲ ಸುಮ್ಮನೆ ಹೇಳಿದನ್ನೆಲ್ಲ ಒಪ್ಕೊಂಡು ಆಮೇಲೆ ಪ್ರಯತ್ನ ಪಡ್ತಾ ಕಂಡ್ಕೊಳ್ಳಲ್ಲ. ನಂಬೇಡಿ, ಕಣ್ಣಿಗೆ ಕಾಣುವ ದೇವರು ಅಮ್ಮ ಅಪ್ಪ. ಯಾವುದು ನಮ್ಮ ಜೀವದ ಅಸ್ತಿತ್ವಕ್ಕೆ ಅದಿಲ್ಲದೆ ನಾನಿಲ್ಲ ಅಂತ ಇದೆಯಲ್ಲ, ಎಲ್ಲವೂ ದೇವರೇ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.